Hi everyone, welcome back to Divya Creation. ಇವತ್ತೊಂದು ನಾನು ತುಂಬ ಡಿಫ್ರೆಂಟ್ ಆಗಿರೋ ಒಂದು ಡಿಸೈನ್ ಹಾಕ್ತಾ ಇದ್ದೀನಿ. ಟ್ಯಾಸಲ್ಸ್ನ ಹಾಕ್ದಿರ ಹಾಕೋವಂಥ ಒಂದು ಡಿಸೈನ್. ಯಾರಿಗೆ ಟ್ಯಾಸಲ್ ಇಷ್ಟ ಆಗಲ್ವೋ ಅಂಥವ್ರು ಈ ಥರ ಡಿಸೈನ್ನ ಚೂಸ್ ಮಾಡ್ಕೋಬೋದು. ಫಸ್ಟಿಗೆ ನಾನಿಲ್ಲಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. 6 ಎಳೆ ದಾರನ ತೊಗೊಂಡಿದ್ದೀನಿ. 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ 4 ಚೈನು ಲಾಕು. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ತುಂಬಾ ಈಸಿಯಾಗಿದೆ ಡಿಸೈನು. ಯಾರು ಬೇಕಾದರೂ ಹಾಕ್ಬೋದು, ಈವನ್ ಬಿಗಿನರ್ಸ್ ಕೂಡ ಹಾಕ್ಬೋದು. 4 ಚೈನ್ 2 ಟೈಮ್ಸ್ ಆಯ್ತಲ್ವ. 1 2 3 4 5 6 6 ಚೈನ್ ಹಾಕ್ಕೊಳ್ತೀನಿ. 6 ಚೈನ್ ಹಾಕ್ಕೊಂಡು ಸ್ವಲ್ಪ ಒಂದು 4 ಚೈನ್ ಆಗುವಷ್ಟು ಸ್ಪೇಸ್ನ ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡೋದು ಬೇಡ, ಸ್ವಲ್ಪ ಒಳಗಡೆ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಮತ್ತು ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತೀನಿ. 4 ಚೈನು ಲಾಕು. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾನಿಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಎಗೈನ್ ನಾನಿಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಟೋಟಲಿ ನಾನಿಲ್ಲಿ 3 ಲಾಕ್ನ ಮಾಡ್ಕೊಂಡಿದ್ದೀನಿ. ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ರಿಂಗ್, ಈ ಥರ ಒಂದು ರಿಂಗ್ನ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರಾನ ತೊಗೊಂಡು ರಿಂಗ್ ಒಳಗಡೆ ನೀಡಲ್ನ ಹಾಕಿ ದಾರಾನ ತೊಗೊಂಬರೋಣ. ದಾರ 3 ಇದೆ ಅಲ್ವಾ, 3 ದಾರನೂ ಒಟ್ಟಿಗೆ ರಿಲೀಸ್ ಮಾಡೋಣ. ಸೊ ನೋಡಿ ಈ ಥರ ಒಂದು ಹಾಫ್ ಡಬಲ್ ಕ್ರೋಶ. ಮತ್ತೆ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಇವಾಗ ನಾನು ಇಲ್ಲೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ನಿಮಗಿಲ್ಲಿ ಬೀಡ ಆಪ್ಷನಲ್ಲು, ಬೀಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು ರಿಂಗ್ ಒಳಗಡೆ ಹಾಕಿ ಮತ್ತೆ ನೀಡಲಿಂದ ದಾರಾನ ತೊಗೊಂಬರೋಣ. ದಾರ 3 ಇದೆ, 3 ದಾರನೂ ಒಟ್ಟಿಗೆ ರಿಲೀಸ್ ಮಾಡೋಣ. ಸೊ ನೋಡಿ ಈ ಥರ ಒಂದು ಹಾಫ್ ಡಬಲ್ ಕ್ರೋಶ ಬಂತು. ಮತ್ತು ನಾನಿಲ್ಲಿ 2 ಟೈಮ್ಸು ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. 2 ಟೈಮ್ಸು ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡು. ಸೊ ನೀವು ಎವ್ರಿ ಸ್ಟಿಚ್ಗೂ ಬೀಡ್ ಹಾಕ್ಕೋಬೋದು ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ. ಸೊ ನಾನಿಲ್ಲಿ 2 ಟೈಮ್ಸು ಹಾಫ್ ಡಬಲ್ ಕ್ರೋಶ ಆದಮೇಲೆ ಬೀಡನ್ನ ಹಾಕ್ತಾಯಿದ್ದೀನಿ. ಸೊ ನೋಡಿ ಈ ಥರ ಬರುತ್ತೆ. ಇದೇ ಥರ ನಾವು ಹೋಲ್ ರಿಂಗು ಹಾಕ್ತಾ ಹೋಗಬೇಕು. ತುಂಬಾ ಈಸಿಯಾಗಿದೆ ಡಿಸೈನು. ನೋಡಿ ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದೆ ರಿಂಗು. ಸೊ ನೆಕ್ಸ್ಟು ಇಲ್ಲಿ ಒಂದು 3 ಕಂಬ ಆಗೋಷ್ಟು ಸ್ಪೇಸ್ನ ಬಿಟ್ಟು ನಾವು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ಯಾರಿಗೇ ಡೈರೆಕ್ಟ್ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ, ಪಕ್ಕದಲ್ಲಿ ಇನ್ನೂ 2 ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ ಈ ಥರ ಸಿಂಗಲ್ ಕ್ರೋಶ. ನೋಡಿ ರಿಂಗ್ ಈ ಥರ ಕುತ್ಕೊಳ್ಳುತ್ತೆ. ಸೊ ನೆಕ್ಸ್ಟು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಆದಮೇಲೆ ಲಾಕು, ಸ್ಯಾರಿಗೆ ಲಾಕು ಯಾವ ಡಿಸ್ಟೆನ್ಸು ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು 1 2 3 4 5 6 ಚೈನ್ ಹಾಕ್ಕೊಂಡು ಸ್ವಲ್ಪ ಒಳಗಡೆ ಆದಂಗೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟು 4 ಚೈನ್ ಆದಮೇಲೆ ನೆಕ್ಸ್ಟು 3 ಸಿಂಗಲ್ ಕ್ರೋಶ ಹಾಕ್ಕೊಂಡು ರಿಂಗ್ನ ಆ್ಯಡ್ ಮಾಡ್ಕೊಬೇಕು. ಬೇಸ್ ಲೈನ್ ಹೀಗೆ ಇರುತ್ತೆ. ಸೆಕೆಂಡ್ ಸ್ಟೆಪ್ಸ್ನ ನೋಡೋಣ ಹೇಗೆ ಹಾಕೋದು ಅಂತ ಹೇಳಿ. ನೋಡಿ ಫಸ್ಟು ಮತ್ತು ಲಾಸ್ಟಿಗೆ ನಾವು 4 ಚೈನ್ 2 ಸಲ ಹಾಕ್ತೀವಿ. ಸೆಂಟರಲ್ಲಿ 4 ಚೈನ್ ಒಂದೇ ಸಲ ಹಾಕೋದು. ನೋಡಿ ಹೀಗೆ ಬರುತ್ತೆ ಫಸ್ಟ್ ಸ್ಟೆಪ್ಪು. ಸೊ ಇವಾಗ ಸೆಕೆಂಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ ಸೆಕೆಂಡ್ ಸ್ಟೆಪ್ಗೆ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ದೀವಲ್ಲ, ಅಲ್ಲೇ ಹೋಗಿ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಆದಮೇಲೆ ಚೈನ್ ಲೂಪಲ್ಲಿ 4 ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಸೊ ನೀವು ಚಿಕ್ಕದಾಗಿ ಹಾಕಿದರೆ 3 ಸಿಂಗಲ್ ಕ್ರೋಶ ಹಾಕಿದ್ರೆ ಸಾಕು. ನೀಡಲ್ನ ಈ 4 ಚೈನ್ ಲೂಪಿಗೆ ಹಾಕಿ ನೀಡಲಿಂದ ದಾರನ ವಾಪಸ್ ತೊಗೊಂಬರೋಣ. 2 ದಾರ ಇದ್ದಾವೆ, ಈಗ 2 ಒಟ್ಟಿಗೆ ರಿಲೀಸ್ ಮಾಡೋಣ. ಸೊ ನೆಕ್ಸ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ. ನೆಕ್ಸ್ಟ್ ಇವಾಗ ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡು
ಈ ಒಂದು 6 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಈ 6 ಚೈನ್ ಲೂಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇವಾಗ ಇಲ್ಲೊಂದು ಬೀಡನ್ನ ಮೂವ್ ಮಾಡ್ಕೊಳ್ತೀನಿ. ನೀವು ಎವ್ರಿ ಸಿಂಗಲ್ ಕ್ರೋಶಾಗೂ ಒಂದೊಂದು ಬೀಡನ್ನ ಹಾಕ್ಕೋಬೋದು. ಸೊ ನಾನಿಲ್ಲಿ ಆಲ್ಟರ್ನೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಮೂವ್ ಮಾಡ್ಕೊಳ್ಳೋಣ. ಬೀಡ್ ಮುಂದೆ ಬರೋ ಥರ ಇಟ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು ಇದೇ ಒಂದು ಲೂಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬರೋಣ. ದಾರ 3 ಇದೆ. ಫಸ್ಟಿಗೆ 2 ದಾರನ ಒಂದು ಮಾಡೋಣ, ನೆಕ್ಸ್ಟ್ 2 ದಾರ. ಮತ್ತೆ ಇಲ್ಲೊಂದು ಬೀಡನ್ನ ಮೂವ್ ಮಾಡ್ಕೊಳ್ತೀನಿ. ಇವಾಗ ಸೂಜಿ ಮೇಲೆ ದಾರನ ತೊಗೊಂಡು ಇದೇ ಥರ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾನಿಲ್ಲಿ ಆಲ್ಟರ್ನೇಟಾಗಿ ಬೀಡನ್ನ ಹಾಕ್ತಾಯಿದ್ದೀನಿ. ನೀವು ಎವ್ರಿ ಸ್ಟಿಚ್ಗೂ ಬೇಕಾದರೆ ಬೀಡನ್ನ ಹಾಕ್ಕೋಬೋದು. ಟೋಟಲಿ ನಾನಿಲ್ಲಿ 11 ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಇನ್ನೂ ದೊಡ್ಡದಾಗಿ ಹಾಕಿದ್ರೆ ನೀವು 12, 13 ಆ ಥರನೂ ಹಾಕ್ಕೋಬೋದು. ನೆಕ್ಸ್ಟು ಇದನ್ನು 4 ಚೈನ್ ಗ್ಯಾಪ್ ಇದೆ ಅಲ್ಲ ಇಲ್ಲಿ, ಅಲ್ಲಿ ಹೋಗಿ ನಾನು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ತೀನಿ. ಸೊ ನೋಡಿ ಈ ಥರ ಬರುತ್ತೆ ಡಿಸೈನು. ನೆಕ್ಸ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಇಲ್ಲಿ 3 ಲಾಕ್ ಇದೆ ಅಲ್ವಾ, ಇಲ್ಲಿ 2 ಲಾಕ್ ಮೇಲೆ ಮಾತ್ರ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಲಾಕ್ ಮೇಲೆ ಹಾಗೆ ಬಿಡೋಣ. ನೆಕ್ಸ್ಟು ಈ ಫಸ್ಟ್ ಒಂದು ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶ. ನೆಕ್ಸ್ಟ್ ಒಂದು ಹಾಫ್ ಡಬಲ್ ಕ್ರೋಶಾಗೂ ಇನ್ನೊಂದು ಸಿಂಗಲ್ ಕ್ರೋಶ. ಸೊ ಈ ಬೀಡ್ ಮೇಲೆ ನಾನು 1, 2, 3 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಆ ಬೀಡ್ ಪಕ್ಕದಲ್ಲಿ ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಈ ಥರ. ಮತ್ತು ಹಾಫ್ ಡಬಲ್ ಕ್ರೋಶ ಇದೆಯಲ್ಲ, ಅಲ್ಲಿಗೆ ನಾನು ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಬೀಡ್ ಮೇಲೆ 1, 2, 3 3 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿ ಲಾಕು. ಹಾಫ್ ಡಬಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಆ ಬೀಡ್ ಮೇಲೆ 3 ಚೈನ್ ಹಾಕ್ಕೋಬೇಕು. ನೋಡಿ ರಿಂಗ್ ಫುಲ್ಲು ಈ ಥರ ಆದಮೇಲೆ ನೆಕ್ಸ್ಟ್ ಇಲ್ಲಿ ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ, ಅಲ್ಲಿ ನಾವು ಲಾಕ್ನ ಮಾಡ್ಕೊಳ್ಳೋಣ. ಫಸ್ಟು ಒಂದು ಸಿಂಗಲ್ ಕ್ರೋಶನ ಬಿಡೋಣ, ಸೆಕೆಂಡ್ ಒಂದು ಸಿಂಗಲ್ ಕ್ರೋಶಗೆ ಲಾಕು, ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶಗೆ ಹಾಗೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸಿಂಗಲ್ ಕ್ರೋಶ. ನೆಕ್ಸ್ಟ್ ಈ 4 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮೇಲೆ ಲಾಕ್ ಆದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪಿಗೆ ಒಂದೇ ಒಂದು ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ನೋಡಿ ಈ 4 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ. ನೆಕ್ಸ್ಟ್ ಇವಾಗ ಸೂಜಿ ಮೇಲೆ ಒಂದು ಸಲ ದಾರನ ತೊಗೊಂಡು ಈ 6 ಚೈನ್ ಲೂಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಡಬಲ್ ಕ್ರೋಶ. ನೆಕ್ಸ್ಟ್ ಇವಾಗ ಒಂದು ಬೀಡನ್ನ ಮೂವ್ ಮಾಡ್ಕೊಳ್ತೀನಿ. ಮತ್ತು ಇದೇ ಥರನೇ ಫಿಲ್ ಮಾಡ್ತಾ ಹೋಗಬೇಕು. 11 ಡಬಲ್ ಕ್ರೋಶ ಬರಬೇಕು, 5 ಬೀಡ್ ಇರಬೇಕು, ಆ ಥರ ಫಿಲ್ ಮಾಡ್ಕೊಬೇಕು. ನೀವು ಇಲ್ಲಿ ಡಬಲ್ ಕ್ರೋಶ ಬದಲಿಗೆ ತ್ರಿಬಲ್ ಕ್ರೋಶ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸ್ಯಾರಿ ಟ್ಯಾಸಲ್ಸ್ನ ಹಾಕೋದು ಬೇಡ ಅನ್ನೋರಿಗೆ ನೀವು ಈ ಥರ ಒಂದು ಡಿಸೈನ್ಸ್ನ ಪ್ರಿಫರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ. ತುಂಬಾ ಅವ್ರಿಗೂ ಖುಷಿ ಆಗುತ್ತೆ, ಕಸ್ಟಮರ್ಗೂ. ಅಷ್ಟು ಚೆನ್ನಾಗಿ ಬರುತ್ತೆ ಡಿಸೈನು. ತುಂಬ ಸಿಂಪಲ್ ಆಗಿದ್ರೂ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇದೇ ಥರ ಕಂಪ್ಲೀಟ್ ಮಾಡಿ ಫೈನಲ್ ಲುಕ್ನ ತೋರಿಸ್ತೀನಿ ನಾನು ಇವಾಗ. ಸೊ ಲಾಸ್ಟಿಗೆ 4 ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ದಾರನ ಕಟ್ ಮಾಡ್ಕೋಬೇಕು. 2 ಚೈನ್ ಹಾಕ್ಕೊಂಡು ದಾರ. ಫೈನಲ್ ಲುಕ್ಕು ಈಗ ಬರುತ್ತೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ತುಂಬ ಈಸಿಯಾಗೂ ಹಾಕ್ಬೋದು. ದೊಡ್ಡ ರಿಂಗ್ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಪುಟ್ಟು ರಿಂಗ್ ತೊಗೊಂಡ್ರೆ ಪುಟ್ಟದಾಗಿ ಬರುತ್ತೆ ಡಿಸೈನು. ಇಲ್ಲಿ ನೀವು ಡಬಲ್ ಕ್ರೋಶ ಬದಲಿಗೆ ತ್ರಿಬಲ್ ಕ್ರೋಶ ಕೂಡ ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ಸೊ ನೋಡಿ ಹತ್ತಿರದಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಸೊ ನೀವು ಸ್ಯಾರಿಗೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಕ್ವಿಕ್ಕಾಗಿ ಒಂದು 2 ಅವರ್ಸಲ್ಲಿ ಗ್ರ್ಯಾಂಡಾಗಿ ಒಂದು ಡಿಸೈನ್ ಬೇಕು ಅನ್ನೋದಾದರೆ ನೀವು ಈ ಥರ ಒಂದು ಡಿಸೈನ್ನ ಚೂಸ್ ಮಾಡ್ಕೋಬೋದು. ಕುಚ್ಚು ಬೇಡ ಅನ್ನೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.